ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಟೆಕ್ ಔಟ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ನಮ್ಮ ವಿಡಿಯೋದಲ್ಲಿ ನಾವೇನು ಮಾತಾಡ್ತಾ ಇದೀವಿ ಅಂತಂದ್ರೆ, ನೀವೇನಾದರೂ ಒಂದು ಕಂಪ್ನಿಗೆ ನೀವು ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ರೆಸ್ಯೂಮ್ ಇರಬೇಕು. ಸೊ ಈ ರೆಸ್ಯೂಮ್ ಅಥವಾ CV ಅಂತ ನಾವೇನು ಕರಿತೀವಿ, ಸೊ ಇದನ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಎಷ್ಟೊಂದು ಜನಕ್ಕೆ ಇದು ಗೊತ್ತೇ ಇರಲ್ಲ. ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೀವು ಬೇರೆ ಕಡೆ ಹೋಗಿ ದುಡ್ಡು ಕೊಟ್ಟು ಅದು ಚೆನ್ನಾಗಿಲ್ಲದೆ ಇರೋ ಕ್ವಾಲಿಟಿ ರೆಸ್ಯೂಮ್ಸ್ನ ನೀವು ಬಿಲ್ಡ್ ಮಾಡ್ತಿರ್ತೀರಾ. ಸೊ ಅದಕ್ಕೋಸ್ಕರ ನಿಮಗೆ ಈಸಿಯಾಗಿ ನಿಮ್ಮ ರೆಸ್ಯೂಮ್ನ ನೀವೇ ಬಿಲ್ಡ್ ಮಾಡ್ಕೊಬೋದು, ಪ್ರೊಫೆಷನಲ್ ಆಗಿ ಬಿಲ್ಡ್ ಮಾಡ್ಕೊಬೋದು. ಮತ್ತೆ ರೆಸ್ಯೂಮ್ ಅಂತ ಅಂದ್ರೆ ನಿಮ್ ಸುಮ್ಮನೆ ನಿಮ್ ಬಯೋಡೇಟಾ ಬರ್ದ್ಬಿಡೋದಲ್ಲ. ಸೊ ಅಲ್ಲಿ ಸ್ವಲ್ಪ ಕಂಪ್ನಿಯವ್ರು ನೋಡಿದಾಗ ಅದು ಒಂದು ಸ್ವಲ್ಪ ಅಟ್ರಾಕ್ಟ್ ಆಗಿ ಇರಬೇಕು, ಮತ್ತೆ ವೆಯ್ಟೇಜ್ ಇರಬೇಕು ಅದರಲ್ಲಿ. ಸೊ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಯಾವ ಕಂಪ್ನೀಸಲ್ಲಿ ಯಾವ ಜಾಬಿಗೆ ಕಾಲ್ ಫಾರ್ ಆಗ್ತಾ ಇದೆ ಅಂತ ನಾನು ಇನ್ಮೇಲಿಂದ ಡೀಟೇಲ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವಾಗ ನಾನು ನಿಮಗೆ 2 ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಮೆಥಡು ಫ್ರೀ ಮೆಥಡು, ಅದರಲ್ಲೂ ನೀವು ಒಳ್ಳೆ ಕ್ವಾಲಿಟಿ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಬೋದು. ಸ್ವಲ್ಪ ನೀವು 1.5 ಅವರ್ ನೀವು ಕೂತ್ಕೊಂಡು ನಿಮ್ಮ ರೆಸ್ಯೂಮ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಇನ್ನೊಂದು ಪೇಯ್ಡ್ ಮೆಥಡ್ ಅಂದ್ರೆ ಏನು 1000 ಗಟ್ಟಲೆ ಇರಲ್ಲ, ಜಸ್ಟ್ 200 ರೂಪಾಯಿ ಅಷ್ಟೇ. ನೀವು ಅಲ್ಲಿ PDF ನ ಡೌನ್ಲೋಡ್ ಮಾಡೋದಕ್ಕೆ 200 ರೂಪೀಸ್ನ ಕೊಡಬೇಕು. ನಾನು ಆಕ್ಚುಲಿ ಸೆಕೆಂಡ್ ಮೆಥಡ್ ಪೇಯ್ಡ್ ಮೆಥಡ್ನ ಯೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ನನ್ನ ರೆಸ್ಯೂಮ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ನೀವು ಫ್ರೀ ಆಗಿ ಬೇಕಾದರೂ ಮಾಡ್ಕೊಬೋದು. 200 ರೂಪೀಸ್ ಕೊಡೋಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಮಾಡ್ಕೊಬೋದು. ಸೊ ಇವಾಗ ನಾನು ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂತ ಅಂದ್ರೆ, ಫ್ರೀ ಆಗಿ ನಿಮ್ಮ ರೆಸ್ಯೂಮ್ನ ನೀವು ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದ್ರೆ ಗೂಗಲ್ಗೆ ಬಂದ್ಬಿಟ್ಟು ಕ್ಯಾನ್ವಾ ರೆಸ್ಯೂಮ್ ಅಂತ ಕ್ಲಿಕ್ ಮಾಡಿ, ಅಂದ್ರೆ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಫಸ್ಟ್ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ವೆಬ್ ಪೇಜಿಗೆ ಬರ್ತೀರಾ. ನೀವು ಇಲ್ಲಿ ಟೆಂಪ್ಲೇಟ್ಸ್ ನೋಡ್ತಾ ಇರ್ಬೋದು. ಎಷ್ಟೊಂದು ಟೆಂಪ್ಲೇಟ್ಸ್ ಇರುತ್ತೆ. ನಿಮಗೆ ಯಾವ ಟೆಂಪ್ಲೇಟ್ಸ್ ನಿಮಗೆ ನಿಮ್ಮ ರೆಸ್ಯೂಮ್ಗೆ ಮ್ಯಾಚ್ ಆಗುತ್ತೋ, ಅಂದರೆ ನಿಮ್ಮ ಡೀಟೇಲ್ಸ್ಗೆ ಮ್ಯಾಚ್ ಆಗುತ್ತೋ ಆ ಟೆಂಪ್ಲೇಟ್ಸ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ರೈಟ್ ಸೈಡಲ್ಲಿ ನಿಮ್ಮ ಡೀಟೇಲ್ ಅಂದರೆ ಆ ಒಂದು ರೆಸ್ಯೂಮ್ ಬರುತ್ತೆ. ಓಕೆನಾ. ಸೊ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಪೇಜ್, ಈಗ ಒಬ್ಬೊಬ್ರು ರೆಸ್ಯೂಮು 2 ಪೇಜ್ ಇರುತ್ತೆ. ಅವಾಗ ನೀವೇನಾದರೂ 2 ಪೇಜ್ಗೆ ನಿಮ್ಮ ರೆಸ್ಯೂಮ್ನ ನೀವು ಮಾಡಬೇಕು ಅಂತಂದರೆ ಕೆಳಗಡೆ ಆ್ಯಡ್ ಪೇಜ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೇಜ್ ಬರುತ್ತೆ. ಓಕೆನಾ. ಸೊ ಈ ರೀತಿ ನೀವು ನಿಮ್ಮ ರೆಸ್ಯೂಮ್ನ ಮಾಡ್ಕೊಬೋದು. ಸೊ ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಫೋಟೋ ಹಾಕಬೇಕಾಗುತ್ತೆ. ಫೋಟೋ ಹಾಕೋದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಅಪ್ಲೋಡ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮೀಡಿಯಾ ಅಂತ ಇರುತ್ತೆ. ಸೊ ಇಲ್ಲಿ ಡಿವೈಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಕಂಪ್ಯೂಟರಲ್ಲಿ ಯಾವುದೋ ಆಗ್ತಾ ಇದೆ, ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಇರೋ ನಿಮ್ಮ ಪ್ರೊಫೆಷನಲ್ ಫೋಟೋ ಅಂತ ಅಂದರೆ ಒಂದು ಶೂಟ್ ಹಾಕೊಂಡಿರೋದು, ಮತ್ತೆ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಅಥವಾ ವೈಟ್ ಇರುವಂತಹ ಫೋಟೋನ ನೀವು ಇಲ್ಲಿ ಹಾಕಿ ಓಪನ್ ಮಾಡಿದ್ರೆ ನಿಮ್ಮದು ಇಲ್ಲಿ ಬರುತ್ತೆ. ಸೊ ಆ ಫೋಟೋನ ನೀವು ಜಸ್ಟ್ ನಂದು ಇವಾಗ ಈ ರೀತಿನೇ ಬರುತ್ತೆ ನಿಮ್ಮದು. ಸೊ ಈ ಫೋಟೋನ ಜಸ್ಟ್ ಕ್ಲಿಕ್ ಮಾಡಿ ನೀವು ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಸಾಕು, ಇಲ್ಲ ಅಂದರೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಫೋಟೋ ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಇವಾಗ ಈ ಫೋಟೋ ಇದೆ, ಇದನ್ನ ನಾವು ಡಿಲೀಟ್ ಮಾಡ್ತಾ ಇದೀವಿ. ಸೊ ಇವಾಗ ನಿಮಗೆ ಇಲ್ಲಿ ಇದನ್ನ ನೀವು ಎಡಿಟ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಎಲ್ಲ ರೀತಿ ನೀವು ಎಡಿಟ್ ಮಾಡ್ಬೋದು. ನೀವು ಇದನ್ನೆಲ್ಲ ಎಡಿಟ್ ಮಾಡ್ಬೋದು. ನಾನು ಇವಾಗ ನನ್ನ ಹೆಸರಲ್ಲಿ ಮಾಡ್ತೀನಿ ನೋಡಿ. ಸೊ ಇವಾಗ ಅದು ಸೆಲೆಕ್ಟ್ ಆಯಿತು ನೇಮು. ನಾನು ಇವಾಗ ನನ್ನ ಹೆಸರು ಕೊಡ್ತೀನಿ, TEJAS ಅಂತ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಡೆಸಿಗ್ನೇಷನ್ ಅವರೇ ಕೊಟ್ಬಿಟ್ಟಿದ್ದಾರೆ, ಅದು ನಮಗೆ ಮ್ಯೂಸಿಕ್ ಟೀಚರ್ ಅಲ್ಲ ನಮ್ಮದು, ಬೇರೆದು ಕೊಡ್ತೀನಿ ನಾನು ಇವಾಗ. ಸಾಫ್ಟ್ವೇರ್ ಅಂತ ಕೊಡ್ತೀನಿ. ಸೊ ಈ ರೀತಿ ಇರುತ್ತೆ. ಮತ್ತೆ ಅದು ಸೈಜ್ ಎಲ್ಲ ನಿಮಗೆ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ಫುಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಅದನ್ನ 19.99 ಇದೆ, ಅದನ್ನ ಚಿಕ್ಕದು ಮಾಡ್ಕೊಬೋದು. ನೋಡಿ ಅಲ್ಲಿ ಫಸ್ಟ್ ಲೆಟರ್ ನಂದು ಎಸ್ಸು ಎಡ್ವರ್ಟ್ ಹೊಡ್ಬಿಡ್ತು. ನಾನೀಗ ಕ್ಯಾಪಿಟಲ್ ಎಸ್ ಕೊಡ್ತೀನಿ. ಸೊ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಆಯಿತು. ಸೊ ಇಲ್ಲಿ ನಿಮ್ಮ ನಂಬರ್ ಏನಾದರೂ ಕೊಡಬೇಕು ಅಂತಂದರೆ ಸೆಲೆಕ್ಟ್ ಮಾಡಿ, ನಿಮಗೆ ನಿಮ್ಮ ನಂಬರ್ ಟೈಪ್ ಮಾಡಿ. ಸೊ ಟೈಪ್ ಆಗುತ್ತೆ. ನಿಮ್ಮ ವೆಬ್ಸೈಟ್ ಇದ್ರೆ ಮಾಡಿ, ಇಲ್ಲ ಅಂತಂದರೆ ಇದನ್ನು ಡಿಲೀಟ್ ಮಾಡಿಬಿಡಿ. ಇಲ್ಲಿ ಆಪ್ಷನ್ ಇದೆಯಲ್ಲ ಡಿಲೀಟ್ ಅಂತ, ಅದನ್ನು ಡಿಲೀಟ್ ಮಾಡಿ. ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಡಿಲೀಟ್ ಮಾಡಿ. ಅದಾಗಿದ್ದಾದ್ಮೇಲೆ ಇಲ್ಲಿ ನಿಮ್ಮ ಇಮೇಲ್ ಕೊಡಲೇಬೇಕು, ಮತ್ತು ನಿಮ್ಮ ಫೋನ್ ನಂಬರ್. ಇದು ಲ್ಯಾಂಡ್ಲೈನ್ ಇಲ್ಲ ಅಂತಂದ್ರೂ ಅಷ್ಟೇ. ಇದನ್ನು ಸೆಲೆಕ್ಟ್ ಮಾಡಿ, ಡಿಲೀಟ್ ಮಾಡಿ, ಸೆಲೆಕ್ಟ್ ಮಾಡಿ, ಡಿಲೀಟ್ ಮಾಡಿ. ಇದನ್ನು ಬೇಕಾದ್ರೆ ನೀವು ಮೇಲೆ ಕೆಳಗಡೆ ಎಲ್ಲಿ ಬೇಕಾದ್ರೂ ನೀವು ಅರೇಂಜ್ ಮಾಡ್ಕೊಬೋದು. ಬಟ್ ಅಲೈನ್ಮೆಂಟ್ ಮಾತ್ರ ನೋಡ್ಕೊಬೇಕು, ಹುಷಾರಾಗಿ ನೋಡ್ಕೊಂಡು ಮಾಡಿ, ಹೆಂಗೆಂಗೋ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ಸೊ ಇಲ್ಲಿ ಸಮ್ಮರಿ ಇರುತ್ತೆ. ಸಮ್ಮರಿ ಎಲ್ಲ ರೆಸ್ಯೂಮಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಬರೀರಿ. ಇಷ್ಟೊಂದು ಚಿಕ್ಕದಾಗಿ ಮಾಡಿಬಿಡಿ, ಸ್ವಲ್ಪ ದೊಡ್ಡದಾಗಿ ಮಾಡಿ. ಇಲ್ಲಿರೋ ಅವ್ರು ಟೆಂಪ್ಲೇಟ್ಸ್ ಕೊಟ್ಟಿರೋ ಪ್ರಕಾರ ಎಲ್ಲ ಚಿಕ್ಕದಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನಿಮ್ಮದು ಎಜುಕೇಷನ್ ಏನು 2016 ಸೇಮ್ ಇದೇನು ಪ್ಯಾಟರ್ನ್ ಇರುತ್ತೆ ಅದೇ ಪ್ಯಾಟರ್ನ ನೀವು ಫಾಲೋ ಮಾಡಿ. ಸೊ ಇದು ಒಂದು ರೆಸ್ಯೂಮ್ ಆಯಿತು. ಸೊ ಇನ್ನೊಂದಿದೆ. ಸೊ ಇದೊಂದು ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲೂ ಅಷ್ಟೇ ನೋಡಿ, ಫೋಟೋ ಇಲ್ಲಿರುತ್ತೆ. ಸೊ ಫೋಟೋ ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲೋಡ್ಸ್ಗೆ ಹೋಗ್ಬಿಟ್ಟು ನಿಮ್ಮ ಅಪ್ಲೋಡ್ಸ್ಗೆ ಹೋಗಿ ಇಲ್ಲಿ ನಿಮ್ಮ ಫೋಟೋಸ್ನ ಅಪ್ಲೋಡ್ ಮಾಡಿದ್ರೆ ನನಗೆ ನಿಮ್ಮ ಫೋಟೋಸ್ ಇಲ್ಲಿಗೆ ಬರುತ್ತೆ. ಈಗ ನಾನು ಈಗ ಎಕ್ಸಾಂಪಲ್ ನಾನು ಯಾರ್ದಾದ್ರೂ ಇದನ್ನು ಕೊಡ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಇದನ್ನು ನೀವು ಅಲ್ಲಿಗೆ ಡ್ರ್ಯಾಗ್ ಮಾಡಬೇಕು. ನೋಡಿ ಫಸ್ಟ್ ನೀವು ಆ ಫೋಟೋ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಇದನ್ನು ನೀವು ನಿಮ್ಮ ಫೋಟೋ ಅಲ್ಲಿ ರೌಂಡ್ ಇದೆಯಲ್ಲ ಅಲ್ಲಿಗೆ ಡ್ರ್ಯಾಗ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು
ಅಲ್ಲಿಗೆ ಹೋಗಿ ಡ್ರ್ಯಾಗ್ ಮಾಡಿಬಿಟ್ರೆ ಆ ಫೋಟೋ ನಿಮ್ಮ ಫೋಟೋ ಅಲ್ಲಿಗೆ ಬರುತ್ತೆ. ಸೊ ಅಲ್ಲಿಗೆ ನೀವು ಈ ರೀತಿ ಏನೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ ರೀತಿಯೆಲ್ಲ ಹಾಕ್ಬಾರ್ದು. ರೆಸ್ಯೂಮಲ್ಲಿ ಸ್ವಲ್ಪ ಪ್ರೊಫೆಷನಲ್ ಫೋಟೋ ಹಾಕಬೇಕು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಬಟ್ ಇದು ಗ್ರಾಫಿಕ್ ಡಿಸೈನರ್ ಪೋಸ್ಟ್ಗೆ ಏನಾದರೂ ನೀವು ಹಾಕ್ತಾ ಇದ್ದೀರಾ ರೆಸ್ಯೂಮ್ ಅಂತಂದರೆ ಇದು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಪೇಯ್ಡ್ ಮೆಥಡ್ ಅದನ್ನು ಹೇಳ್ಕೊಡ್ತೀನಿ. ಮತ್ತು ಟೆಂಪ್ಲೇಟ್ ನೋಡಿ ಇನ್ನೂ ಎಷ್ಟೊಂದಿದೆ, ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಇದರಲ್ಲಿ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಬೋದು. ಸೊ ನಿಮ್ಗೆ ಏನಾದರೂ ಡೌಟ್ ಬಂತು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ನಿಮ್ಗೆ ಏನಾದರೂ ಡೌಟ್ ಬಂದರೆ. ಸೊ ನೆಕ್ಸ್ಟು ZETY ಅಂತ ಒಂದು ರೆಸ್ಯೂಮ್ ಟೆಂಪ್ಲೇಟ್ ಬಿಲ್ಡರ್ ಇದೆ. ಆ್ಯಕ್ಚುಲಿ ಇದು ಪ್ರೊಫೆಷನಲ್ ಲೆವೆಲಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ಎಲ್ಲ ಡೀಟೇಲ್ಸ್ನು ಇದೇ ಕೇಳ್ಬಿಟ್ಟು ಕೊನೆಯದಾಗಿ ಇದೇ ಮಾಡಾಕ್ಬಿಡುತ್ತೆ ನಿಮ್ಮ ರೆಸ್ಯೂಮ್ನ. ಸೊ ಫೈನಲ್ ಆಗಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ $200 ಕೊಟ್ಟು ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಒಂದು ಕಂಪ್ನಿಗೆ ಯಾವ ರೀತಿ ಯಾವ ಫ್ಯಾಕ್ಟರ್ಸ್ ಎಲ್ಲ ಇರಬೇಕು ಅಂತ ಇವರು ಇಲ್ಲಿ ಮಾಡಿರ್ತಾರೆ. ಬಟ್ ಇಲ್ಲೂ ಎಲ್ಲ ಇರುತ್ತೆ, ಇಲ್ಲೂ ಮಾಡ್ಕೊಬೋದು ನೀವು. ಬಟ್ ನೀವೇನಾದರೂ ಟೈಮ್ ಜಾಸ್ತಿ ಕೊಡೋಕೆ ನನಗೆ ಇಷ್ಟ ಇಲ್ಲ, ಒಂದು 5 to 15 minutes to 20 minutes ನನ್ನ ರೆಸ್ಯೂಮ್ ಕ್ರಿಯೇಟ್ ಆಗಿಬಿಡ್ಬೇಕು ಅಂತ ಅಂದರೆ ಇದನ್ನು ಮಾಡಿ. ಅಂದರೆ ಈಗ ಏನಾದರೂ ನಿಮಗೆ ಡೆಡ್ಲೈನ್ ಇರುತ್ತೆ, ಅರ್ಜೆಂಟಾಗಿ ಮಾಡಲೇಬೇಕು ಅಂತಂದರೆ ಇದನ್ನು ಮಾಡಿ. ಸೊ ಯಾವ್ದು ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಯಾವ್ದು ಒಂದು ಸೆಲೆಕ್ಟ್ ಮಾಡ್ತೀನಿ ಇವಾಗ. ಸೊ ಫಸ್ಟಲ್ಲಿ ಇತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡೋಣ. ಇದೇ ಚೆನ್ನಾಗಿದೆ. ಯೂಸ್ ದಿಸ್ ಟೆಂಪ್ಲೇಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ನ್ಯೂ ರೆಸ್ಯೂಮ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಿದ್ದಾದಮೇಲೆ ನಿಮ್ಮ ಡೀಟೇಲ್ಸ್ ಫಸ್ಟಿಂದ ಏನೇನು ಬೇಕು, ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಪ್ರೊಫೆಷನ್ನು, ಸಿಟಿ, ಸ್ಟೇಟು ಇವೆಲ್ಲ ಕೇಳುತ್ತೆ. ಅಂದರೆ ನೀವು ಇಲ್ಲಿ ರೆಸ್ಯೂಮಲ್ಲಿ ಇದೇ ಆಗುತ್ತೆ ಆಟೋಮೆಟಿಕಾಗಿ. ಬಟ್ ನೀವು ಫಾರ್ಮ್ ಫಿಲ್ ಮಾಡೋ ಹತ್ರ ಫಾರ್ಮ್ ಫಿಲ್ ಮಾಡಬೇಕು. ನಾನೀಗ ಎಷ್ಟು ಫಿಲ್ ಮಾಡ್ತೀನಿ. ನೆಕ್ಸ್ಟ್ ವರ್ಕ್ ಹಿಸ್ಟ್ರಿಗೆ ಹೋಗ್ತೀನಿ. ನೆಕ್ಸ್ಟ್ ವರ್ಕ್ ಹಿಸ್ಟ್ರಿ ಮೇಲೆ ಹೋದರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಜಾಬ್ ಟೈಟಲ್ ಇರುತ್ತೆ. ಸೊ ನೀವು ಏನು ಬೇಕಾದ್ರೂ ಕೊಡ್ಬೋದು. ಅಂದರೆ ನಿಮ್ಮ ರಿಯಲ್ ಡೀಟೇಲ್ಸ್ ನೀವು ಕೊಡಬೇಕು, ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಏನು ಕೇಳುತ್ತೆ ಅಂದರೆ ನಿಮ್ಮದು ಸಮ್ಮರಿ ಏನಾದರೂ ಬೇಕು ಅಂತಂದರೆ ಈ ರೀತಿ ಅದೇ ಟೈಪ್ ಮಾಡ್ಕೊಳುತ್ತೆ. ನಿಮ್ಗೆ ಬೇಕಂದರೆ ನಿಮ್ಗೆ ಇಲ್ಲಿ ಸಪ್ರೇಟಾಗಿ ಟೈಪ್ ಮಾಡ್ಕೊಬೋದು. ನೆಕ್ಸ್ಟ್ ಕೊಡಿ. ಸೊ ನಿಮ್ಗೆ ಫಸ್ಟ್ ಇಲ್ಲಿ ಗೂಗಲಲ್ಲಿ ಲಾಗಿನ್ ಆಗಬೇಕು ಅಂತ ಕೇಳುತ್ತೆ. ಸೊ ನಾವು ಈಗ ಗೂಗಲಲ್ಲಿ ಲಾಗಿನ್ ಆಗೋಣ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಗೂಗಲ್ ಅಕೌಂಟ್ಗೆ ಇದನ್ನು ಲಿಂಕ್ ಮಾಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಎಜುಕೇಷನ್ ಕೇಳ್ತಾ ಇದೆ. ಸೊ ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ಏನೇ ನೆಕ್ಸ್ಟ್ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡಿ. ಸುಮ್ಮನೆ ನಾನು ನಿಮಗೆ ಜಸ್ಟ್ ತೋರಿಸೋದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಕಿಲ್ಸ್ ಕೇಳ್ತಾ ಇದೆ. ಸ್ಕಿಲ್ಸ್ಗೆ ಏನಾದರೂ ಒಂದು ಮಾಡಿ, ಏನಾದರೂ ಒಂದು ಹಾಕಿ. ಅಂದರೆ ನೀವು ಏನೇನೋ ಹಾಕ್ಬಾರ್ದು. ನಂತರ ನಿಮಗೆ ಕರೆಕ್ಟಾಗಿ ಸ್ಕಿಲ್ ಏನು ಬರುತ್ತೆ, ಇದು 5 ಸ್ಟಾರ್ 4 ಸ್ಟಾರ್ಗಳ ಲೆಕ್ಕ. ಇದು ಒಂದು ಒಳ್ಳೆ ಇಂಪ್ರೆಷನ್ ಕೊಡುತ್ತೆ ನಿಮಗೆ ರೆಸ್ಯೂಮಲ್ಲಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇದು ಅಷ್ಟೇ. ಮತ್ತೆ ಸಮರಿ ಕೇಳ್ತದೆ. ನೆಕ್ಸ್ಟು ಎಕ್ಸ್ಟ್ರಾ ಅಡಿಷನಲ್ ಲ್ಯಾಂಗ್ವೇಜಸ್ ಬೇಕಾದರೆ ಹಾಕ್ಬೋದು. ನೆಕ್ಸ್ಟ್ ಕ್ಲಿಕ್ ಮಾಡಿ. ಲ್ಯಾಂಗ್ವೇಜಸ್ ಕ್ಲಿಕ್ ಮಾಡಿ 4 ಹಾಕಿ. ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಂದು ಮೇಲು, ಇಲ್ಲಿ ಲೊಕೇಶನ್ನು, ನೇಮು, ನಾನು ಅಲ್ಲಿ ಏನೇನು ಟೈಪ್ ಮಾಡಿದಲ್ಲ ಅದೆಲ್ಲ ಬಂದಿದೆ ನೋಡಿ. ಈ ರೀತಿ ಸಿಂಪಲ್ ಆಗಿ ನೀವು ಇದನ್ನು ಮಾಡ್ಕೊಬೋದು. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ಅದು ಪೇಮೆಂಟ್ ಕೇಳುತ್ತೆ ಇದರಲ್ಲಿ. ಸೊ ಪೇಮೆಂಟ್ ಮಾಡಿದ್ರೆ ನೀವು ಆರಾಮಾಗಿ ಇದನ್ನು PDF ಆಗಿ ಡೌನ್ಲೋಡ್ ಮಾಡ್ಕೊಬೋದು. ಮತ್ತೆ ಒಂದು ಹೇಳ, ಸೊ ನಿಮ್ಗೆ ಯಾವ ಕಂಪ್ನಿಗೆ ನೀವು ಜಾಬ್ ಅಪ್ಲೈ ಮಾಡಿದ್ರು ಅದರಲ್ಲಿ ರಿಪ್ಲೈ ಬರೋದಕ್ಕೆ ನೀವು ಹೈ ಕ್ವಾಲಿಟಿ ರೆಸ್ಯೂಮ್ ಮಾಡಿರಬೇಕು. ಸುಮ್ಮನೆ ನೀವು ವರ್ಲ್ಡಲ್ಲಿ ಏನೋ ನಿಮ್ಮ ಹೆಸರು, ನಿಮ್ಮ ನೇಮು, ಒಳ್ಳೆ ಗಂಡು ಹೆಣ್ಣು ನೋಡೋಕ್ಕೆ ಕೊಡ್ತಾರಲ್ಲ ಆ ರೀತಿ ನೀವು ರೆಸ್ಯೂಮ್ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ರಿಪ್ಲೈ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಸೊ ಈ ರೀತಿ ನೀವು ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಬೇಕು. $200 ಕೊಡೋಕೆ ರೆಡಿ ಇದ್ದರೆ ಇದನ್ನು ಮಾಡ್ಕೊಂಡು, ಇಲ್ಲ ಅಂತಂದರೆ ಏನು ಪರವಾಗಿಲ್ಲ, ಕ್ಯಾನ್ವಾ ಅಂತ ಒಂದು ನಾನು ತೋರಿಸಿದ್ನಲ್ಲ ಫ್ರೀಯಾಗಿ. ಸೊ ಅದರಲ್ಲಿ ರೆಸ್ಯೂಮ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಎಲ್ಲೆಲ್ಲಿ ಯಾವ ಪೋಸ್ಟಿಗೆ ಓಪನಿಂಗ್ಸ್ ಇದೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಬರೋಣ. ಬಾಯ್.